ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಜಗ. ಸೊ ಅಲ್ಲಿ ನೋಡಿದ್ವಿ. ಸೊ ತುಂಬ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದೆ ಇಡೀ ಸಿನಿಮಾ ಟ್ರಾವೆಲ್ ಆಗೋಂಥದ್ದು. ಆ್ಯಕ್ಚುಲಿ ಈ ಫಿಲಮ್ ನಾನಲ್ಲ, ಇವನು ಇರೋ ಥರ ಆ ಲೆವೆಲ್ ಕ್ಯಾರೆಕ್ಟರ್ ಅದು. ಸೊ ಅದಕ್ಕೆ ನಾವು ಯಾರ್ಯಾರನೋ ಅಂತ ಅಂದ್ಕೊಂಡಿದ್ವಿ. ಅವಾಗ ಮಿಲನ ಇಲ್ಲ ಜಗನ್ ಹತ್ರನೇ ಮಾಡಿಸೋಣ ಅಂತ. ಸರಿ ಆಡಿಷನ್ ಮಾಡಿ ಕಳಿಸು ಅಂತಂದೆ. ಮನೇಲೇನೋ ಏನೇನೋ ಮಾಡಿ ಕಳಿಸಿದ್ರು, ಅಲ್ಲೇ ವೀಡಿಯೋ ಮಾಡಿಬಿಟ್ಟು. ನಾನು ನೋಡಿ ಇವ್ನ ಕೈಲಿ ಹೆಂಗೆ ಆ್ಯಕ್ಟಿಂಗ್ ಮಾಡ್ಸೋಗತ್ತೆ ಅಂತ ನಾನು, ಯಾಕಂದರೆ ತುಂಬ ಮಾತಾಡ್ತಾನೆ. ಬಟ್ ಆ್ಯಕ್ಟಿಂಗ್ ಮಾಡ್ಬೇಕಲ್ಲ, ಮಾತಾಡೋದೇ ಬೇರೆ, ಬಂದು ಸ್ಕ್ರೀನ್ ಮುಂದೆ ಆ್ಯಕ್ಟ್ ಮಾಡಬೇಕಲ್ಲ, ಅದೇನೇ ಬೇರೆ. ಒಂದು ಅದ್ಭುತವಾದ ಪಾತ್ರ. ನೀವು ನಾನು ಮೇಲೆ ಹತ್ಕೊಂಡು ಮುಂದೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಸಿನಿಮಾ ರಿಲೀಸ್ ಆದಮೇಲೆ ಇವನ್ನ ಬೇರೆ ಲೆವೆಲಲ್ಲಿ ತೊಗೋತಾರೆ ಜನ. ಅಯ್ಯೋ ಇವನಿಗೆ ಕರ್ಕೊಂಡೋಗಿ ಶೂಟಿಂಗಿಗೆಲ್ಲ ಫಸ್ಟ್ ಟೈಮ್ ಫ್ಲೈಟ್ ಹಚ್ತೆ. ನಾನು ಫ್ಲೈಟೇ ನೋಡಿರಲಿಲ್ಲ ಅಣ್ಣ, ತುಂಬ ಖುಷಿ ಆಯ್ತಣ್ಣ. ಆಯ್ತಪ್ಪ ಕರ್ಕೊಂಡು ಅಂಡಮಾನೆಲ್ಲ ತೋರಿಸ್ದೆ. ಅಯ್ಯೋ ಅಣ್ಣ ಇಷ್ಟೆಲ್ಲ ಚೆನ್ನಾಗಿದೆಲ್ಲ ಅಣ್ಣ, ನನ್ನ ಲೈಫಲ್ಲಿ ನೋಡಿರಿ ಮರೆಯಲ್ಲಣ್ಣ. ಆಯ್ತಪ್ಪ ಅದಾದಮೇಲೆ ಕರ್ಕೊಂಡೋಗಿ ರಾಜಸ್ಥಾನ ಕರ್ಕೊಂಡೋದೆ, ಜೈಪುರ್ ಕರ್ಕೊಂಡೋದೆ, ಗುಜರಾತಲ್ಲಿ ಎಲ್ಲ ಕಡೆ ಶೂಟಿಂಗ್ ಮಾಡ್ಕೊತಾ ಇದ್ವಿ. ಅಂದರೆ ನನ್ನ ಕೆಲಸ ಬೇಕು ಮಾಡಿ ಕರ್ಕೊಂಡು ಹೋಗ್ತದೆ ಅಷ್ಟೇ, ಏನಿಲ್ಲ. ಶೂಟಿಂಗ್ ಕರ್ಕೊಂಡು ತೋರಿಸ್ತದೆ. ಅಣ್ಣ ಎಲ್ಲ ತೋರಿಸಿದ್ದೀನಿ ಅಣ್ಣ, ಇಲ್ಲಿಂದ ಕಾಶ್ಮೀರ ಎಷ್ಟು ದೂರ ಅಣ್ಣ ಅಂದ. ಏನಿಲ್ಲ ಕಣೊಂದು ಇಲ್ಲಿಂದ ಒಂದು 2-3 ಅವರ್ ಅಷ್ಟೇ, ಅಲ್ಲೂ ಹೋಗಿ ಶೂಟ್ ಮಾಡೋಣ ಅಂದ. ಲೇ ನನ್ನ ಕತೆಗೆ ಬೇಡ ಕಣೋ, ನಾನು ನೋಡಿಲ್ವಲ್ಲ, ಬನ್ನಿ ಕರ್ಕೊಂಡೋಗಿ ಅಂತ. ಜಗ ಕರೆಕ್ಟಾಗಿ ಹೇಳೋ, ರಾಜಸ್ಥಾನ್ಗೆ ಹೋಗಿ ಬಂದ್ಮೇಲೆ ನೀನು ನನಗೇನು ಹೇಳಿದೆ ಅಂತ. ರಾಜಸ್ಥಾನ್ಗೆ ಹೋಗಿ ಬಂದ್ರಲ್ಲ ನೀವು, ಅವಾಗ ಅದು ಹೋಗಿ ಬಂದು ನಂಗೆ ಏನು ಹೇಳಿದೆ? ನನಗೆ ಅಲ್ಲಿ ಹೋಗಿದ್ದು ಬಂದಮೇಲೆ ಊಟ ತಿಂಡಿ ಎಲ್ಲ ತುಂಬ ವ್ಯತ್ಯಾಸ ಆಗೋಯ್ತು. ಊಟನೇ ಇಲ್ಲ, ಬರೀ ರೊಟ್ಟಿ, ಅನ್ನ ಇಲ್ಲ, ಬಾಸುಮತಿ ಅಕ್ಕಿ ಅನ್ನ. ನನಗೆ ಊಟನೇ ಆಯ್ತಾರ, ಊಟ ಮಾಡೋಕ್ಕೆ ಬರೀ ರೊಟ್ಟಿ. ಇಲ್ಲಿಗೆ ಬಂದ ತಕ್ಷಣ ಬೆಂಗಳೂರಲ್ಲಿ ಬೆಳಗ್ಗೆ ಎದ್ದು ಒಂದು ದೊಡ್ಡ ಗ್ಲಾಸಲ್ಲಿ ಟೀ ಕಾಯಿಸ್ಕೊಂಡು ಕುಡ್ಕೊಂಡು, ಅಕ್ಕ ನನಗೀಗ ಸಮಾಧಾನ ಆಯಿತು, ನಾನು ಹೊರಡ್ತೀನಿ ಊರಿಗೆ ಅಂದ್ಬಿಟ್ಟು ಹೊರಟ್ಬಿಟ್ಟೆ. ಆದರೂ ರಾಜಸ್ಥಾನ ಅದನ್ನೆಲ್ಲ ನನಗೆ ಇವರೆಲ್ಲ ತೋರಿಸಿದ್ರು. ಅದನ್ನ ಮೊಬೈಲಲ್ಲಿ ವೀಡಿಯೋಗಳೆಲ್ಲ ಇಟ್ಕೊಂಡಿದ್ದೀನಿ, ಯಾವಾಗಲೂ ಅದು ನೋಡ್ಕೊಂಡು ಜ್ಞಾಪಿಸ್ಕೊತಾ ಇರ್ತೀನಿ. ಇನ್ನೊಂದು ಸರಿ ಯಾವಾಗಾದ್ರೂ ಅಲ್ಲಿ ಹೋಗ್ಬೇಕಲ್ಲ, ಕೆಲಸಕ್ಕೆ ಅಂತ ಹೋಗಿದ್ದು, ಕೆಲಸ ಮುಗಿಸ್ಕೊಂಡು ಬಂದ್ವಿ, ಯಾವಾಗಾದ್ರೂ 2 ದಿನ ಇದ್ದು ಬರೋಕ್ಕೆ ಹೋಗ್ಬೇಕಲ್ಲ. ಯಾಕೆ ನಾವು ಹಳ್ಳಿಯವರು, ಹಳ್ಳಿಲಿ ನಮ್ಮ ಜೀವನ ಎಲ್ಲ ಕಳೆದೋಯ್ತು ಅಂದ್ಕೊಂಡಿದ್ದೆ. ಅದನ್ನ ಕೃಷ್ಣ ಸರ್ ಕಳೆದೋಗಲ್ಲ, ನೀವು ಇನ್ನೂ ಮುಂದೆ ಹೋಗ್ಬೋದು ಅಂತ ತೋರಿಸಿದ್ದಾರೆ. ಅವ್ರನ್ನ ನಾನು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ಸ್ ಕಣ. ನನಗೆ ಹೇಳಿದ್ದೆ ಏನಂದ್ರೆ, ಅಲ್ಲಿ ಟೀ ಸಿಗ್ಲಿಲ್ಲ, ನನ್ನ ಜೀವನದಲ್ಲಿ ಹೋಗಲ್ಲ ಅಂತ. ಟೀ ಸಿಗ ಇವಾಗ ಯಾವಾಗ ಕಾಶ್ಮೀರ್ ಕರ್ಕೊಂಡು ಹೋಗ್ತಿದ್ದೀರಾ, ನೇಪಾಳ ಕರ್ಕೊಂಡು ಹೋಗ್ತಾ ಇದ್ದೀರಾ? ಇಲ್ಲ, ಆಮೇಲೆ ಇನ್ನೊಂದು ಯಾವುದೋ ಒಂದು ಸಾಂಗ್ ಯಾವುದೋ ನಾವೇನೋ ಫಾರಿನ್ಲೆಲ್ಲ ಶೂಟ್ ಮಾಡಬೇಕಿತ್ತಲ್ಲ, ಅಲ್ಲಿ ನಾನಿಲ್ವಣ ಅಂದ. ಇಲ್ಲ ಕಣನ, ನನಗೂ ಬರೆದ್ಬಿಟ್ಟು ನನ್ನ ಕರ್ಕೊಂಡೋಗಿ ಅಂತ. ಮೊದಲೇ ನಮ್ಗೆ ದಿಲೀಪ್ ಸರ್, ಶಶಾಂಕ್ ಸರ್ ಹೇಳ್ದಂಗೆ ನಾನು ತುಂಬ ಇಂಟೆಲಿಜೆಂಟಾಗಿ ಸಿನಿಮಾ ಮಾಡೋನು, ಸುಮ್ಮನೆ ಎಲ್ಲ ಕರ್ಕೊಂಡು ಹೋಗಲ್ಲ. ನೆಕ್ಸ್ಟ್ ನೀವು ಮಾಡಿದಾಗ ಸರ್ ಲೊಕೇಶನ್ ಇದನ್ನು ಆಯ್ಕೆ ಮಾಡ್ಕೊಳ್ಳಿ ಅಲ್ವಾ? ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾನೆ ಸಿನಿಮಾದಲ್ಲಿ. ಇನ್ಫ್ಯಾಕ್ಟ್ ಯಾರ್ಯಾರು ಸಿನಿಮಾ ನೋಡಿದ್ರು, ಯಾರು ಗುರು ಇವನು ಎಲ್ಲಿಂದ ಹಿಡ್ಕೊಂಬಂದ್ರಿ ಅಂದರು. ಸೊ ಆ ಥರ ಅಂದರೆ ನಿಮಗೆ ತುಂಬ ನಗಿಸ್ತಾರೆ, ಅಷ್ಟೇ ಎಮೋಷ್ನಲ್ ಮಾಡ್ತಾರೆ ಸಿನಿಮಾದಲ್ಲಿ. ಅದನ್ನು ಬಹುಶಃ ಸಿನಿಮಾ ರಿಲೀಸ್ ಆದಮೇಲೆ ನೆಕ್ಸ್ಟ್ ಪ್ರೆಸ್ ಮೀಟ್ ಮಾಡಿದಾಗ ನೀವೇ ಹುಡ್ಕೊಂಡು ಬನ್ನಿ ಅಂತ ನೀವೇ ಇವ್ರನ್ನ ಬಿಡಲ್ಲ, ಆ ರೇಂಜಿಗೆ ಪರ್ಫಾರ್ಮ್ ಮಾಡಿದ್ದಾರೆ. ಡೈಲಾಗ್ ಏನಾದರೂ ಒಂದು ನಮಗೋಸ್ಕರ? ಬೇಡ ಏನಿಲ್ಲ, ಹೋಗೋಗ ಸಾಕು, ಎಲ್ಲೂ ಬಾಯ್ಬೇಡ. ಈ ಸಾಕಷ್ಟು ಬಾಯ್